ದೊಡ್ಡ ದೊಡ್ಡ ಸಿಟಿಗಳ ಜೊತೆ ಒಳ್ಳೆ ಕನೆಕ್ಟಿವಿಟಿ ಇದೆ, ಏರ್ಪೋರ್ಟ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ಇಂಡಸ್ಟ್ರಿ, ಕೋಲಾರ್ ಇಂಡಸ್ಟ್ರಿ ಇದೆ, ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಸಾಕಷ್ಟು ಲ್ಯಾಂಡ್ ಇದೆ, ರೈತರು ಕೊಡೋಕೆ ರೆಡಿ ಇದ್ದಾರೆ. ಬೇಕಾದರೂ ಲ್ಯಾಂಡ್ ಬೇಕಾದರೂ ಕೂಡ ಯುವಕರು ಇದ್ದಾರೆ. ವರ್ಷಕ್ಕೆ 6,000 ಡಿಗ್ರಿ ಹೋಲ್ಡರ್ಸ್ಗಳು ಬೀದರಿಂದ ಪಾಸ್ ಆಗಿ ಹೋಗ್ತಾರೆ. ಆದರೆ ಇವ್ರಿಗೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ. ಕಾರ್ಖಾನೆ ತರಬೇಕಾದ್ರೆ ಒಬ್ಬ ರೈತನ ಮಗ ಕಾರ್ಖಾನೆ ಕಟ್ಟೋಕ್ಕಾಗುತ್ತಾ? ಯಾರು ಕಟ್ಟಬೇಕು? ಸರ್ಕಾರ ಮುತುವರ್ಜಿ ವಹಿಸಬೇಕು. ಸರ್ಕಾರ ಅಂದ್ರೆ ಯಾರು? ರಾಜಕಾರಣಿಗಳು ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಶಾಸಕರು, ಬಿಜೆಪಿ, ಕಾಂಗ್ರೆಸ್, JDS ನ ಎಲ್ಲಾ ಶಾಸಕರು ಮುತುವರ್ಜಿಯನ್ನು ವಹಿಸಬೇಕು. ಮತ್ತೆ ಸಂಸದರು ಮುತುವರ್ಜಿ ವಹಿಸಬೇಕು, ಸಚಿವರು ಮುತುವರ್ಜಿ ವಹಿಸಬೇಕು, ದೊಡ್ಡ ದೊಡ್ಡ ಅಗ್ರಗಣ್ಯ ಮಾನ್ಯ ರಾಜಕಾರಣಿಗಳು ಮುತುವರ್ಜಿ ವಹಿಸಬೇಕು. ಆವಾಗ ಒಂದು ದೊಡ್ಡ ಇಂಡಸ್ಟ್ರಿ ಬರುತ್ತೆ, ಬಡವರ ಮಕ್ಕಳಿಗೆ ಕೆಲಸ ಸಿಗುತ್ತೆ. ಆದ್ರೆ ಇವುಗಳ ಬಗ್ಗೆ ಚಿಂತೆ ಇಲ್ಲ. ಬರೀ ಅವ್ರ ಮೇಲೆ ಇವ್ರು ಆರೋಪ ಮಾಡೋದು, ಇವ್ರ ಮೇಲೆ ಅವ್ರು ಆರೋಪ ಮಾಡೋದು, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಅವ್ರನ್ನ ಮುಂದಿನ ಎಲೆಕ್ಷನ್ ಅಲ್ಲಿ ನಾನು ನೋಡ್ತೀನಿ, ಇವ್ರನ್ನ ಈ ಎಲೆಕ್ಷನ್ ಅಲ್ಲಿ ನಾನು ನೋಡ್ತೀನಿ. ಬರೀ ಇಂಥದ್ರಲ್ಲಿಯೇ ಕಾಲ ಹಗರಣವನ್ನ ಮಾಡಿ 5 ವರ್ಷ ತಮ್ಮ ಪೀರಿಯಡ್ ಅನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಮತ್ತೆ ಮುಂಬರುವವರ ಮೇಲೆ ಮತ್ತೆ ಗೂಬೆ ಕೂರಿಸೋದನ್ನ ಕಲ್ತಿದ್ದಾರೆ.